ನಮಸ್ತೆ, ನಾನು ವಿದ್ಯಾ. ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್ ವಿದ್ಯಾ ಸದಾನಂದ್ ಕನ್ನಡ ಲಾಗ್. ಇದು ಶುಕ್ರವಾರದ ಲಾಗ್. ನಿನ್ನೆ ನನ್ನ ಪರಿಚಯದ ವಿಡಿಯೋ ಹಾಕಿದ್ದೆ. ಇದು ನನ್ನ 2ನೇ ಲಾಗ್. ಶುಕ್ರವಾರ ಬೆಳಗ್ಗೆಯಿಂದ ಸಂಜೆವರೆಗೂ ಏನೆಲ್ಲ ಆಯಿತು ಅನ್ನೋದನ್ನು ನಾನು ಇಲ್ಲಿ ವಿಡಿಯೋ ಹಾಕಿದ್ದೇನೆ. ಇವಳು ನನ್ನ ಮಗಳು. ಬೆಳಗ್ಗೆ ನನ್ನ ಜೊತೆ 6 ಗಂಟೆಗೆ ಎದ್ದಿದ್ಲು. 6 ಗಂಟೆಯಿಂದ 8 ಗಂಟೆವರೆಗೂ ಆಟ ಆಡಿ ಮಲ್ಕೊಂಡ್ಳು. ಆ ನಂತರ ನನ್ನ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿಕೊಂಡೆ. ಹೊಸ್ತಿಲು ತೊಳೆದು ರಂಗೋಲಿ ಹಾಕೋದು, ನೆಲ ಒರೆಸೋದು, ಸ್ನಾನ ಮಾಡಿ ಪೂಜೆ ಮಾಡಿದೆ. ಅಷ್ಟರಲ್ಲಿ ನನ್ನ ಮಗಳು ಎದ್ಲು. ಅವಳಿಗೆ ಸಮಾಧಾನ ಮಾಡಿ ಕೆಳಗೆ ಹಾಕಿದೆ. ಕೆಳಗೆ ಹಾಕಿದ್ರೇ ತುಂಬ ಚೆನ್ನಾಗಿ ಆಟ ಆಡ್ತಾಳೆ ಅವಳು. ಅವ್ರ ಅಕ್ಕ ಅಣ್ಣನ ಜೋಡಿ ಆಟ ಆಡೋದಕ್ಕೆ ಬಿಟ್ಟು ಕೆಲಸ ಮಾಡಿಕೊಂಡೆ. ಇವ್ರು ನಮ್ಮ ಯಜಮಾನ್ರ ಅಣ್ಣನ ಮಕ್ಕಳು, ಗೋವಾದಲ್ಲಿರ್ತಾರೆ. ರಜೆ ಇತ್ತಲ್ವ, ಹಾಗಾಗಿ ಬಂದಿದ್ದರು. ನಾನು ಕೂಡ ನನ್ನ ಬಾಣತನ ಮುಗಿಸ್ಕೊಂಡು 5 ತಿಂಗಳು ಅಮ್ಮನ ಮನೆಯಲ್ಲೇ ಇದ್ದೆ. ಮುಗಿಸ್ಕೊಂಡು ಬಂದೆ. ನನ್ನ ಮಗಳದು ಕೂಡ ಸಿಂಪಲ್ಲಾಗಿ ನಾಮಕರಣ ಇಟ್ಕೊಂಡಿದ್ವಿ, ಹಾಗಾಗಿ ಬಂದಿದ್ದರು. ಹಾಗೆ ಇವತ್ತಿನ ದಿನ ಸಿಂಪಲ್ಲಾಗಿ ತುಳಸಿ ಪೂಜೆ ಮತ್ತು ದೇವರ ಪೂಜೆ ಎಲ್ಲ ಮಾಡಿದೆ. ಇವತ್ತು ಅಕ್ಷಯ ತೃತೀಯ ಅಲ್ವಾ, ಹಾಗಾಗಿ ಇವತ್ತು ನೈವೇದ್ಯಕ್ಕೆ ಶ್ರೇಷ್ಠವಾದದ್ದು ಅವಲಕ್ಕಿ, ಬೆಲ್ಲ ಹಾಗೆ ತುಪ್ಪ, ಹಾಗಾಗಿ ಅದನ್ನೇ ಇಟ್ಟಿದ್ದೆ. ನಾನು ಕೂಡ ದೇವ್ರ ಮನೆಗೆ ಇನ್ನೂ ತುಂಬ ಐಟಮ್ಸ್ ಎಲ್ಲ ತೊಗೋಬೇಕು. ಏನಂದರೆ ನೈವೇದ್ಯಕ್ಕೆ ಇಡೋದಕ್ಕೆ ಮತ್ತು ಕಳಸ ಕೂರಿಸೋದಕ್ಕೆ ಎಲ್ಲ ತೊಗೋಬೇಕು. ಇಲ್ಲಿ ಎಲ್ಲ ಜೋಡಿಸಿ ಇಟ್ಕೋಬೇಕು. ಆವಾಗಲೇ ಪೂಜೆ ಮಾಡುವಾಗೆಲ್ಲ ಆ ಕಡೆ ಈ ಕಡೆ ಎಲ್ಲ ಆಗಿದ್ದಾವೆ. ಇಲ್ಲಿ ಮೇಲ್ಗಡೆ ಡಬ್ಬದಲ್ಲಿ ನಾನು ಅರಿಶಿನ, ಕುಂಕುಮ, ವಿಭೂತಿ ಎಲ್ಲ ಹಾಕಿ ಇಟ್ಟಿರ್ತೀನಿ. ಹಾಗೆ ನಮ್ಮ ಯಜಮಾನ್ರು ಕೆಲಸದಿಂದ ಬಂದಮೇಲೆ ಸ್ವಲ್ಪ ಅಮೌಂಟ್ ಕೂಡ ಕೊಟ್ಟರು. ಅದನ್ನು ಒಂದು ಪ್ಲೇಟಲ್ಲಿ ಅಕ್ಕಿ ಹಾಕಿ ಲಕ್ಷ್ಮೀ ಫೋಟೋದ ಮುಂದೆ ಇಟ್ಟಿದ್ದೆ. ಹಾಗೆ ಇವತ್ತು ಈ ಅಕ್ಷಯ ತೃತೀಯ ದಿನ ಈ ಪೂಜೆಯನ್ನು ತುಂಬ ಇನ್ನೂ ಪದ್ಧತಿ ಪ್ರಕಾರವಾಗಿ ತುಂಬ ಚೆನ್ನಾಗಿ ಮಾಡ್ತಾರೆ. ಒಂದು ಮಣ್ಣಿನ ಮಡಿಕೆ ಎಲ್ಲ ತಂದು ಅದರಲ್ಲಿ ಎಲ್ಲ ಅಮೌಂಟ್ ಎಲ್ಲ ಹಾಕಿ ಇನ್ನು ಅದನ್ನ ಅಕ್ಷಯ ಪಾತ್ರ ಎಲ್ಲ ಮಾಡಿ ತುಂಬ ಪೂಜೆ ಎಲ್ಲ ಚೆನ್ನಾಗಿ ಮಾಡ್ತಾರೆ. ನಾವು ಹೀಗೆ ಸಿಂಪಲ್ಲಾಗಿ ಮಾಡಿದ್ದೀವಿ. ಹಾಗೆ ಇವತ್ತು ನಾಷ್ಟಕ್ಕೆ ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ದೆ. ಯಾವುದಾದ್ರೂ ಹಬ್ಬ ಪೂಜೆ ಏನಾದರೂ ಇದ್ದರೆ ನನಗೆ ಬೇಗ ಕ್ವಿಕ್ಕಾಗಿ ಮಾಡ್ಕೊಳ್ಳೋದೆ ನಾನು ಉಪ್ಪಿಟ್ಟು ಮಾತ್ರನೇ. ಇವರು ನಮ್ಮ ಅಕ್ಕ. ಆವಾಗಲೇ ಹೇಳಿದ್ನಲ್ಲ ಗೋವಾದಲ್ಲಿರ್ತಾರೆ ಅಂತ. ನಮ್ಮ ಮನೆಯವರು ಇಬ್ಬರು ಅಣ್ಣ ತಮ್ಮ, ಹಾಗೆ ಒಬ್ಬರು ತಂಗಿ ಇದ್ದಾರೆ. ಹಾಗೆ ಅವಳು ಕೂಡ ಮಗಳ ಜೊತೆ ಸ್ವಲ್ಪ ಆಟ ಆಡಿ ಅವಳಿಗೆ ಎಲ್ಲ ರೆಡಿ ಮಾಡಿ ಆ ಕಡೆ ನಮ್ಮ ಅಪ್ಪಾಜಿ ಮನೆಗೆ ಕರ್ಕೊಂಡು ಹೋದರು. ಅಪ್ಪಾಜಿ ಅಂದರೆ ಮಾವರ ಮನೆಗೆ ಕರ್ಕೊಂಡು ಹೋದರು. ಆನಂತರ ನಾವು ಕೂಡ ನಮ್ಮ ಯಜಮಾನ್ರ ಫ್ರೆಂಡ್ ಗೃಹ ಪ್ರವೇಶ ಇತ್ತು, ನಾವು ರೆಡಿಯಾಗಿ ಹೋದ್ವಿ. ಇವಳು ನಮ್ಮ ಯಜಮಾನ್ರ ತಂಗಿ ಮಗಳು ಪ್ರಿಯಾ ಅಂತ. ಹಾಗೆ ಇವನು ನಮ್ಮ ಮನೆಯವರ ಅಣ್ಣನ ಮಗ ಪುರಾನ್ ಅಂತ. ಮಗಳ ಹೆಸರು ಪಾಲ್ಗುಣಿ. ಎಲ್ಲರೂ ಫಂಕ್ಷನಿಗೆ ಹೋಗೋಕ್ಕೆ ರೆಡಿ ಆದ್ವಿ. ಇಲ್ಲಿ ನನ್ನ ಮಗಂದು ಹಠ ಸ್ಟಾರ್ಟ್ ಆಗಿತ್ತು. ಇಲ್ಲಿ ಎದುರುಗಡೆ ಅಂಗಡಿ ಓಪನ್ ಆಗಿತ್ತಲ್ವ, ಏನಾದರೂ ಕೊಡಿಸ್ರಿ ಅಂತ ಹಠ ಮಾಡ್ತಾಯಿದ್ದು. ಅಲ್ಲಿ ಫಂಕ್ಷನಲ್ಲಿ ಕೊಡಿಸ್ತೋ ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾಯಿದ್ವಿ. ಹಾಗೆ ಅಲ್ಲಿ ಫಂಕ್ಷನ್ನಲ್ಲಿ ಪೂಜೆ ಎಲ್ಲ ಚೆನ್ನಾಗೇ ಮಾಡಿದರು. ಮತ್ತು ಮನೆ ಕೂಡ ತುಂಬ ಚೆನ್ನಾಗಿ ಕಟ್ಟಿಸಿದ್ರು. ಇಲ್ಲಿ ನನ್ನ ಮಕ್ಕಳೆಲ್ಲ ಜೋರಾಗಿ ಆಟ ಆಡೋಕ್ಕೆ ಶುರು ಆಗಿದ್ರು. ಇವಳೇ ನಮ್ಮ ಮಾಮನ ಮಗಳು ಪಾಲ್ಗುಣಿ ಅಂತ, ತುಂಬ ಚೆನ್ನಾಗಿದ್ದಾಳಲ್ಲ. ಇವಳು ನನ್ನ ಮಗಳು ಹಂಸಿಕಾ. ಹಾಗೆ ಊರಿಗೆ ಹೋಗೋವರೆಗೂ ತನ್ನ ತಂಗಿ ಹೆಚ್ಕೊಂಡು ಮುದ್ದಾಡಿದ್ದು ಮಾಡಿದ್ದಾಳೆ. ಅವಳಂತರೂ ತುಂಬಾ ಆಸೆ ಇದ್ದಾಳೆ. ಇವ್ರು ನಮ್ಮ ಯಜಮಾನ್ರು. ಇವರಂತರೂ ಸುತ್ತಾಟ ಎಲ್ಲ ನೋಡ್ತಾ ಇದ್ದಾರೆ. ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು. ಎಲ್ಲ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಸ್ವಲ್ಪ ಹೊತ್ತೆಲ್ಲ ರೆಸ್ಟ್ ತೊಗೊಂಡು ವಾಷಿಂಗ್ ಮಿಷಿನಿಗೆಲ್ಲ ಬಟ್ಟೆ ಹಾಕಿದ್ದೆ. ಬಟ್ಟೆ ಎಲ್ಲ ವಾಶ್ ಮಾಡಿದ್ಮೇಲೆ ತೆಗೆದೆಲ್ಲ ಆರೋದಕ್ಕೆ ಹಾಕಿ, ಹಾಗೆ ನಮ್ಮ ಅಕ್ಕವರು ಊರಿಗೆ ಹೊಂಟಿದ್ರು. ನಮ್ಮ ಮಾಮನ ಅಕ್ಕ ಗೋವಾಕ್ಕೆಲ್ಲ ಹೊಂಟಿದ್ರು. ಹಾಗಾಗಿ ಅವ್ರನ್ನ ಕಳಿಸ್ತಾರೇನೋ ಅಂದು ಆ ಕಡೆ ಹೋಗಿದ್ದೆ. ಇಲ್ಲೇ ಪಕ್ಕಕ್ಕೆ ಇದೆ ನಮ್ಮ ಅತ್ತೆ ಮಾವರ ಮನೆ.
ಸ್ವಲ್ಪ ದಿನ ತುಂಬ ಬೇಜಾರಾಗುತ್ತೆ. ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಅಡ್ಡಾಡ್ಕೊತ ಇರ್ತಿದ್ರು ಪಾಲ್ಗುಣಿ ಪುರಾಣ. ಸ್ವಲ್ಪ ದಿನ ಅಂತೂ ಬೇಜಾರಾಗುತ್ತೆ. ಮತ್ತು ಹಾಗೆ ಅವ್ರನ್ನ ಕಳಿಸಿ ಅಲ್ಲೇ ನಮ್ಮ ಅತ್ತೆಯವರು ಕರೆದ್ರು, ಟೀ ಮಾಡಿದರು. ಸ್ವಲ್ಪ ಹೊತ್ತು ಕುತ್ಕೊಂಡು ಎಲ್ಲ ಮಾತಾಡ್ಕೊತ ಟೀ ಕುಡಿದು ಅಲ್ಲೇ ಸ್ವಲ್ಪ ಹೊತ್ತು ಆಟ ಆಡಿದರು. ಹಂಸಕನಲ್ಲೇ ಕೆಳ ಹಾಕಿದ್ದೆ. ಇವ್ರು ಇದ್ದಾರಲ್ಲ ಈ ಕಡೆ ಗೀತಕ್ಕ ಅಂತ ನಮ್ಮ ಮನೆಯವ್ರ ತಂಗಿ, ನಾ ಅಕ್ಕ ಅಂತೀನಿ ಅವರಿಗೆ. ಇವರೆಲ್ಲ ಆಟ ಸಾಮಾನು ಆಡಿಸ್ಕೊಂಡು ಆಡ್ಕೊತ ಕುಂತಾರೆ. ಸ್ವಲ್ಪ ಹೊತ್ತಲ್ಲೇ ಕುತ್ಕೊಂಡು ಮನೆಗೆ ಬಂದೆ. ನಂತರ ಇವರು ಅಣ್ಣ ತಂಗಿ ಸ್ವಲ್ಪ ಹೊತ್ತು ಆಟ ಆಡ್ತಾಯಿದ್ರು. ಸ್ವಲ್ಪ ಹೊತ್ತು ಆಟ ಆಡಿಸ್ಕೊತ ಹಾಗೆ ಅವ್ರ ಜೊತೆ ಟೈಮ್ ಪಾಸ್ ಮಾಡ್ಕೊತ ಕೂತ್ಕೊಂಡಿದ್ದೆ. ನಮ್ಮ ಮನೆಯವರು ಮನೇಲಿ ಇರಲಿಲ್ಲ, ಹೊರ ಹೋಗಿದ್ದರು. ಅವನು ಅವ್ರ ತಂಗಿ ಆಟ ಆಡಿಸೋದು, ಫೋನಲ್ಲಿ ಬಂದು ತಮಾಷೆ ಮಾಡೋದೆಲ್ಲ ಮಾಡ್ತಾಯಿದ್ದ. ಅವಳು ನೋಡಿ ಎಷ್ಟು ಅಣ್ಣನ ಜೋಡಿ ಎಷ್ಟು ನಕ್ಕೊಂತ ಆಟ ಆಡ್ತಾಯಿದ್ದಾಳೆ. ಅಯ್ಯೋ ಏನೇನೋ ಅಡುಗೆ ಮಾಡ್ತಾಯಿದ್ದ, ಅದು ಊಟ ಮಾಡ್ಕೊತ ಕೂತ್ಕೊಂಡಿದ್ದೆ. ಆನಂತರ ನೈಟ್ ಊಟಕ್ಕೆ ಎದುರುಗಡೆ ಅಮ್ಮರು ಸ್ವಲ್ಪ ಅವರು ಇವತ್ತು ಅಡುಗೆ ಮಾಡಿದ್ರಂತೆ, ಹೋಳಿಗೆ ಅದನ್ನೇ ಕೊಟ್ಟಿದ್ದರು ನಮಗೆ. ನೈಟ್ ಊಟಕ್ಕೆಲ್ಲ ಅದೇ ಆಯಿತು. ಮಧ್ಯಾಹ್ನಕ್ಕೆ ಕೊಟ್ಟಿದ್ದರು, ನಾವು ಮಧ್ಯಾಹ್ನ ಫಂಕ್ಷನ್ಗೆ ಹೋದ್ವಲ್ಲ, ಹಾಗಾಗಿ ಅದು ಮಾಡಲಿಲ್ಲ. ನೈಟಿಗೆ ಅದನ್ನೇ ಇಟ್ಕೊಂಡಿದ್ವಿ. ಇವಾಗೇನು ರಾತ್ರಿ 10 ಕಾಲಾಗಿದೆ. ಇನ್ನು ನನ್ನ ಮಗುದು ಆಟ ಜೋರಿದೆ. 12 ಆದರೂ ಹೀಗೆ ಇರ್ತಾಳೆ ಅವಳು ಆಡ್ಕೊತ. ಹಾಗೆ ಲೈಟ್ ಏನಾದ್ರು ಹಚ್ಚಿಬಿಟ್ಬಿಟ್ರೆ ಅವಳು 1 ಗಂಟೆ ಆದರೂ ಮಲಗೋದಿಲ್ಲ. ಸುಮ್ಮನೆ ಹೀಗೆ ಕೇಕಿ ಹೊಡ್ಕೊಂತ ಆಡಿದ್ದು. ಇಲ್ಲಿ ನನ್ನ ಮಗ ಎಲ್ಲ ಆಟ ಸಾಮಾನು ಎಲ್ಲ ಹರಡಿಬಿಟ್ಟಿದ್ದಾನೆ. ಅದೆಲ್ಲ ಬೆಳಗ್ಗೆ ತುಂಬಿದ್ರಾಯಿತು ಒಂದು ಬಿಟ್ಟೆ. ಹಾಗೆ ನಮ್ಮ ಮನೆಯವರು ಬಂದರು, ಅವರಿಗೂ ಊಟಕ್ಕೆಲ್ಲ ಹಾಕಿಕೊಟ್ಟು ನಂತರ ನಾನು ಮುಖ ವಾಶ್ ಮಾಡೋಕ್ಕೆ ಹೋದೆ. ಡೈಲಿ ನೈಟ್ ಮಲಗುವಾಗ ನಾನು ಮುಖ ವಾಶ್ ಮಾಡೇ ಮಲಗ್ತೀನಿ. ಹಾಗೆ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಫಸ್ಟ್ ಟೈಮ್ ಅಲ್ವಾ, ಭಯ ಅನಿಸುತ್ತೆ. ಹೋಗ್ತಾ ಹೋಗ್ತಾ ಎಲ್ಲ ಸರಿ ಆಗುತ್ತೆ ಅಂದ್ಕೊಂಡಿದ್ದೀನಿ. ಏನಾದರೂ ಮಿಸ್ಟೇಕ್ ಇದ್ದರೆ ಪ್ಲೀಸ್ ಕ್ಷಮೆ ಇರಲಿ. ಹಾಗೆ ಈ ವಿಡಿಯೋ ಎಲ್ಲರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲ್ ಅಂತ ಪ್ರೆಸ್ ಮಾಡಿದರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಓಕೆ, ಬಾಯ್, ಟೇಕ್ ಕೇರ್.